ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಮಹೇಶ ಮಹಿತೋಸಿ ತತ್ಪುರುಷ ಪುರುಷಾಗ್ರ್ಯೋ ಭವಾನ್. ಅಘೋರ ರಿಪುಘೋರತೆ ನವಮವಾಮದೇವಾಂಜಲಿ. ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ. ಪ್ರಪಂಚಯ ಚ ಪಂಚವೃನ್ಮಮ ಮನಸ್ತಮಸ್ತಾಡಯ. ವೈಷ್ಣವೋತ್ತಮರಾದಂತಹ ಮಹಾರುದ್ರದೇವರ ಒಲುಮೆಗಾಗಿ ನಾರಾಯಣ ಪಂಡಿತಾಚಾರ್ಯರು ಅವರಲ್ಲಿ ಈ ರೀತಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಹೇ ವಾಮದೇವ, ಅಂಜಲಿಯಿಂದ ನಮಃ ನಿನಗೆ ನಮಸ್ಕಾರ ಮಾಡ್ತೇನೆ. ಎಂತಹ ಆ ರುದ್ರದೇವರ ರೂಪ ಅಂದರೆ 5 ಮುಖದ ರುದ್ರದೇವರ ಉಪಾಸನೆ. ಆ 5 ರೂಪ ಮಹೇಶ, ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಅನ್ನುವ 5 ರೂಪ. 5 ರೂಪದಿಂದ ಮನಸ್ಸಿನ ಒಳಗಿರುವಂತಹ 5 ಚಾನ ಮತ್ತು ಯಜಮಾನ ಸಾಧನೆ ಮಾಡುವವ, ಈ 8ರಲ್ಲಿ ಇದ್ದು ಅಹಂಕಾರ ತತ್ವದ ಅಹಮಾತ್ಮನಃ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದಂತಹ ಆ ರುದ್ರದೇವರು ನಮ್ಮಲ್ಲಿರುವ ಅಹಂಕಾರವನ್ನು ಕಳೀಲಿ ಅಂತ, ಎಲ್ಲೆಲ್ಲಿದ್ದಾರೆ, ಏನು ಮಾಡ್ತಾರೆ ಇದನ್ನು ತಿಳಿದು ಭಜಿಸುವುದೇ ಸ್ತೋತ್ರ. ರುದ್ರದೇವರು ಇಂಥ ಕಡೆಯಲ್ಲೆಲ್ಲ ಇದ್ದಾರೆ. ಇಲ್ಲೆಲ್ಲ ನಮಗೆ ಬರಬಹುದಾದ ಅಹಂಕಾರಗಳನ್ನು ಅಲ್ಲಲ್ಲೇ ಕಳಿ. ಹಗಲು ಬರುವ ಅಹಂಕಾರ ಸೂರ್ಯನಲ್ಲಿದ್ದು ಕಳಿ, ರಾತ್ರಿಯಲ್ಲಿ ಬರುವಂಥ ಅಹಂಕಾರ ಚಂದ್ರನಲ್ಲಿದ್ದು ಕಳಿ. ಯಜಮಾನ ಕಷ್ಟಪಟ್ಟು ಅನೇಕ ಸಾಧನೆಗಳನ್ನು ಮಾಡ್ತಿರ್ತಾನೆ. ಸಾಧನೆ ಮಾಡ್ತಾ ಮಾಡ್ತಾ ನಾನು ಮಾಡಿದೆ ಅಂತ ಬಂದರೆ ಹೋಯಿತು, ಆ ಅಹಂಕಾರ ಬಾರದ ಹಾಗೆ ನೀನು ಮಾಡು. ಭೂಮಿಯಲ್ಲಿ ಇದ್ದು, ನೀರಿನಲ್ಲಿದ್ದು, ಬೆಂಕಿಯಲ್ಲಿದ್ದು, ಗಾಳಿಯಲ್ಲಿದ್ದು, ಆಕಾಶ ಅಂದರೆ ಅವಕಾಶ. ನಮಗೆ ಸಾಧನೆಗೆ ಅವಕಾಶವನ್ನು ಕಲ್ಪಿಸಿಕೊಡುವವನೇ ಅವನು. ಎಲ್ಲದರ ಒಳಗೆ, ಪಂಚಭೂತಗಳ ಒಳಗೆ ಇದ್ದು ಶಿವ ಗುಣಪುಂಷಿ, ಯಥಾಯೋಗ್ಯವಾದ ಗುಣಪೂರ್ಣನಾದ ಶಿವ ಗುಣಗಳನ್ನು ಪೋಷಿಸುವ ಸತ್ವಗುಣಗಳು. ಸತ್ವಗುಣಗಳು ಬರಬೇಕಾದ್ರೆ ಅಹಂಕಾರ ಹೋಗಬೇಕು. ಆ ದೇವತೆ ಯಾರು? ಅಹಂಕಾರ ತತ್ವಕ್ಕೆ ಅಭಿಮಾನಿ ರುದ್ರ. ಅವ ಅನುಗ್ರಹ ಮಾಡಿದ್ರೆ ನಮಗೆ ವಿನಯವೇ ಮೊದಲಾದ, ಸೌಶೀಲ್ಯವೇ ಮೊದಲಾದ, ಸಜ್ಜನಿಕೆಯೇ ಮೊದಲಾದ ಗುಣಗಳು ಬರುತ್ತೆ. ಸೃಷ್ಟಿಗೆ ಮೊದಲು 3 ಗುಣಗಳು, ತ್ರಿಗುಣಾತ್ಮಕವಾದ ಒಂದು ಪ್ರಕೃತಿ ಇತ್ತು. ಆ ಪ್ರಕೃತಿಯಿಂದ ಮಹತ್ತತ್ವದ ಸೃಷ್ಟಿ. ಆ ಮಹತ್ತತ್ವ ಮತ್ತು ಪ್ರಕೃತಿಯ 3 ಸತ್ವ, ರಜ, ತಮೋ ಗುಣಗಳು, ಇದು ಎಲ್ಲ ಸೇರಿ 4 ಮುಖದ ಬ್ರಹ್ಮದೇವರ ಸೃಷ್ಟಿ. ಮಹತ್ತತ್ವಾತ್ ಬ್ರಹ್ಮಣಸ್ತನು, ಬ್ರಹ್ಮದೇವರ ಸೃಷ್ಟಿ ಮಹತ್ತತ್ವದಿಂದ ಆದದ್ದು. ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿಯಾಯಿತು. ಅಹಂಕಾರ ತತ್ವಕ್ಕೆ ಅಷ್ಟಮೂರ್ತಿ 8 ಸ್ಥಾನಗಳಲ್ಲಿ
ತನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡ 5 ಮುಖದ ರುದ್ರದೇವರು ಇಲ್ಲಿ ತಾವಿದ್ದಾರೆ. ಮುಂದೆ ಪಂಚಭೂತಗಳು, ಪಂಚ ಇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚಪ್ರಾಣಗಳ 5 ಮುಖದ ಸೃಷ್ಟಿ ಈ 5ರಿಂದ ವಿಸ್ತಾರಗೊಂಡಿರ್ತಕ್ಕಂಥದ್ದು. ಪ್ರಕೃಷ್ಟವಾದ ಪಂಚಗಳೇ ಪ್ರಪಂಚ. ಪ್ರಕೃಷ್ಟವಾಗಿ 5ಗಳ ಎಲ್ಲ ವಿಭಾಗವೇ ಈ ಪ್ರಪಂಚ ಆಯಿತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ಮೂರ್ತ್ಯಷ್ಟಕಂ ಭಜಾಮಿ, 8 ಅಧಿಷ್ಠಾನಗಳಲ್ಲಿದ್ದು 8 ಮೂರ್ತಿಗಳಾದ ಆ ರುದ್ರದೇವರನ್ನು ನಾನು ಭಜನೆ ಮಾಡ್ತೇನೆ. ಯಾಕಂದರೆ ನನ್ನಲ್ಲಿರುವಂತಹ ಅಹಂಕಾರ ಅದನ್ನು ಹೊಡೆದೋಡಿಸ್ರಿ ಅಂತ ಕೇಳ್ಕೊಳ್ತಾ ಇದ್ದ. ನಾವು ಕೂಡ ಶಿವರಾತ್ರಿಯ ದಿನ, ಸೋಮವಾರದ ದಿನ, ಪ್ರದೋಷ ಕಾಲಗಳಲ್ಲಿ, ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಸೋಮವಾರ ಸಂಜೆ ರುದ್ರದೇವರ ದರ್ಶನ ಮಾಡಬೇಕು. ರುದ್ರದೇವರ ದರ್ಶನ ಮಾಡಿದಾಗೆಲ್ಲ ನಾವು ಕೇಳ್ಕೊಳ್ಬೇಕಾದ್ದು, ನನ್ನಲ್ಲಿರುವ ಅಹಂಕಾರವನ್ನು ಬಿಡಿಸಿ ಸದ್ಬುದ್ಧಿ ಕೊಟ್ಟು, ಸೌಜನ್ಯತೆಯನ್ನು ಕೊಟ್ಟು, ಭಗವಂತನ ಪಾದಾರವಿಂದದಲ್ಲಿ ಮನಸ್ಸನ್ನು ಕೊಡು. ಈ 8 ಸ್ಥಳಗಳಲ್ಲಿಯೂ ಕೂಡ ಶಿವನ ಚಿಂತನೆ ಮಾಡಿ ಈ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಅದನ್ನು ತಿಳಿದೇ ಪಂಡಿತಾಚಾರ್ಯರು ಭುವನ ಮೋಹನಂ ಪ್ರಶಾಂತಮುತ ಭೀಷಣಂ ಭುವನ ಮೋಹನಂ. ಈ ರುದ್ರದೇವರ ರೂಪ ಎಂಥದ್ದು? ಕೆಲವು ಕಡೆ ಪ್ರಶಾಂತವಾದ ರೂಪ. ಪ್ರಶಾಂತ ರೂಪ ಅಂದರೆ ಭುವನ ಮೋಹನ ಆಕಾರ, ಭೂಮಿಗೆ ಇಡೀ ಜಗತ್ತಿನಲ್ಲಿಯೇ ಸುಂದರ ರೂಪ. ಅಂತೆಯೇ ಅವರಿಗೆ ವಾಮದೇವ ಅಂತ ಕರೀತಾರೆ. ವಾಮ ಅಂದರೆ ಒಂದು ಅರ್ಥ ಸುಂದರ ಅಂತ. ಸುಂದರವಾದ ದೇವತೆ ರುದ್ರದೇವರು, ಅನೇಕ ಸಲ್ಲಕ್ಷಣಗಳಿಂದ ಯುಕ್ತರಾದವರು. ಇಂದ್ರಾದಿ ದೇವತೆಗಳಿಗೆ ಸ್ವರೂಪೋದ್ಧಾರಕ ಮಾಡುವಂತಹ ಗುರುಗಳು. ಭುವನ ಮೋಹನ ರೂಪ ಅವರದು, ಪ್ರಶಾಂತವಾದ ರೂಪ. ಅಗ್ನಿಯ ಮೊದಲಾದವುಗಳಲ್ಲಿ ಭೀಷಣವಾದಂತಹ ರೂಪ. ಹೇಗೆ ಯಮ ಪಾಪಿಗಳಿಗೆ ಯಮನ ರೂಪ ದರ್ಶನ ಮಾಡಿಸ್ತಾನೆ, ಸಜ್ಜನರಿಗೆ ಧರ್ಮರಾಜನ ರೂಪ ದರ್ಶನ ಮಾಡಿಸ್ತಾನೆ. ಯಾರು ರುದ್ರದೇವರನ್ನು ಅಯಥಾರ್ಥವಾಗಿ ತಿಳಿದಿದ್ದಾರೆ, ತಪ್ಪು ತಿಳಿದಿದ್ದಾರೆ, ಭಗವಂತನಿಗಿಂತಲೂ ಉತ್ತಮ ಅಂತ ತಿಳಿದಿದ್ದಾರೆ, ಇವರಿಗೆಲ್ಲ ರುದ್ರದೇವರು ಭಯವನ್ನು ಉಂಟು ಮಾಡುವಂತಹ ಭೀಷಣರು. ಯಾರು ಅವರನ್ನು ಈ 8 ಕಡೆಗಳಲ್ಲಿ ಇರುವಂತಹ ರುದ್ರದೇವರನ್ನು ಭಜನೆ ಮಾಡ್ತಾ ಇದ್ದಾರೆ, ಅವರ ವಿಷಯದಲ್ಲಿ ಪ್ರಶಾಂತರಾಗಿದ್ದಾರೆ, ಗುಣವೇ ದೇಹವಾಗಿ ಉಳ್ಳವರು. ಅಂತಹ ರುದ್ರದೇವರನ್ನು ಈ ಪದ್ಯದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಮುಂದೆ ವಿಮುಕ್ತಿ ಪರಮಧ್ವನಾಂ ತವ ಷಡಧ್ವನಾಮಾಸ್ಪದಂ ಪದಂ ನಿಗಮ ವೇದಿನೋ ಜಗತಿ ವಾಮದೇವಾದಯಃ ಕಥಂಚಿದುಪಶಿಕ್ಷಿತ ಭಗವತ್ಯೈವ ಸಂವಿದ್ರತೆ ವಯಂತು ವಿರಲಾಂತರಾ ಕಥಮುಮೇಶ ತನ್ಮನ್ಮಹೇ. ಇಲ್ಲಿ ರುದ್ರದೇವರನ್ನು ಪಂಡಿತಾಚಾರ್ಯರು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ನಿಮ್ಮನ್ನು ತಿಳಿಯೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ರುದ್ರದೇವರು ಎಲ್ಲರಿಗೆ ಅರ್ಥ ಆಗೋಲ್ಲ. ನಿಗಮವೇದಿನಃ, ಯಾರು ಚೆನ್ನಾಗಿ ವೇದಾಂತವನ್ನು ತಿಳಿದಿರ್ತಾರೋ ಅವರಿಗೆ ಆಸ್ಪದಂ ಪದಂ ತವ ಪದಂ ಆಸ್ಪದಂ, ನಿನ್ನ ರೂಪ, ನಿನ್ನ ಗುಣ, ನಿನ್ನ ಕ್ರಿಯಾ ಚೆನ್ನಾಗಿ ಅಧ್ಯಯನ ಮಾಡದವರಿಗೆ ತಿಳಿಯುವಂಥದ್ದಲ್ಲ. ನಿನ್ನ ರೂಪ ಅಂಥದ್ದು. ಹಾಗಾದರೆ ನಿನ್ನನ್ನು ತಿಳಿದವರು ಯಾರು? ವಾಮದೇವಾದಯ, ವಾಮದೇವರೇ ಮೊದಲಾದ ಮಹಾಮಹಾಜ್ಞಾನಿಗಳು ನಿನ್ನಿಂದ
ಶಿಕ್ಷಿತರಾಗಿ, ನಿನ್ನಿಂದ ಉಪಕೃತರಾಗಿ, ನಿನ್ನಿಂದಲೇ ನಿನ್ನ ಜ್ಞಾನವನ್ನು ಪಡೆದು ಯಥಾಯೋಗ್ಯವಾಗಿ ತಿಳಿದಿದ್ದಾರೆ. ಅಷ್ಟು ಕಷ್ಟನ ರುದ್ರದೇವರನ್ನು ತಿಳಿಯೋದು ಅಂದರೆ ಅದು ಹೇಳ್ತಾರೆ, ವಿಮುಕ್ತಿ ಪರಮಾತ್ಮನಾಂ ತವ ಷಡದ್ವ ನಾಮಾಸ್ಪದಂ ಪದಂ. ವಿಮುಕ್ತಿ ಪರಮಾತ್ಮನಾಂ, ಮೋಕ್ಷಕ್ಕೆ ಶ್ರೇಷ್ಠವಾದ ಅಧ್ವನಾಂ ಅಂದರೆ ಮಾರ್ಗ ಅಥವಾ ದಾರಿ. ಸಂಸಾರದ ಬಿಡುಗಡೆಯನ್ನು ಹೊಂದಬೇಕಾದರೆ ದೇವರಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಎಂದರೇನು? ನಮ್ಮ ಮನಸ್ಸು ಹರಿಯನ್ನು ಬಿಟ್ಟು ಎಲ್ಲಂದರಲ್ಲಿ ಹರಿದಾಡ್ತಾ ಇದೆ. ಹರಿ ಬಿಟ್ಟು ಹರಿದಾಡುವ ಮನಸ್ಸನ್ನು ಹರಿಯ ಕಡೆಗೆ ಹರಿಸುವುದೇ ಭಕ್ತಿ. ಭಗವಂತನ ಕಡೆ ಮನಸ್ಸು ಹರಿಯುವ ಹಾಗೆ ಮಾಡುವವರು ಯಾರು? ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು. ಹಾಗೆ 6 ಉಪಾಸನಾ ವಿಧಾನಗಳು ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರನ್ನು ಯಥಾಯೋಗ್ಯವಾಗಿ ತಿಳಿಬೇಕಾದರೆ 6 ದರ್ಶನಗಳು ಗೊತ್ತಿರಬೇಕಂತೆ. ಷಡ್ದರ್ಶನ. ಅಲ್ಲೆಲ್ಲ ರುದ್ರದೇವರ ಪದ, ಅವರ ಯೋಗ್ಯತೆಯನ್ನು, ಅವರ ಮಹಿಮಾತಿಶಯವನ್ನು, ಅವರ ಗುಣವನ್ನು, ಅವರ ಸ್ವರೂಪ ಬಣ್ಣನೆ ಅಲ್ಲಿ ಮಾಡಿದ್ದಾರೆ. ಯಾವುದು 6 ಮಾರ್ಗಗಳು, ಷಡ್ದರ್ಶನಗಳು? ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ. ಇದು 4. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ. ಇನ್ನೆರಡು ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ. ಇದು 6 ಷಡ್ದರ್ಶನಗಳು. ಸಾಂಖ್ಯ ಮಾರ್ಗದಿಂದ, ಯೋಗ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ತರ್ಕ, ವೈಶೇಷಿಕ ಮಾರ್ಗದಿಂದ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸವನ್ನು 6 ವಿಧಾನಗಳಲ್ಲಿ ಯಾರು ಅಧ್ಯಯನ ಮಾಡಿರ್ತಾರೆ ಅವರು ಮಾತ್ರ ರುದ್ರದೇವರನ್ನು ಚೆನ್ನಾಗಿ ತಿಳಿದು ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಆ ಕಡೆ ಈ ಕಡೆ ಮನಸ್ಸು ಹರಿಯದೆ ಹರಿಯ ಕಡೆ ಮನಸ್ಸು ಹರಿಯುವ ಹಾಗೆ ಮಾಡಿಕೊಳ್ತಾರೆ. ಈ ರೀತಿ 6 ಉಪಾಸನಾ ವಿಧಾನಗಳಿಗೆ ಗೋಚರ ಆಗುವಂತಹ, ತಿಳಿಯುವಂತಹ ನಿಂದು ಸ್ವರೂಪ. ರುದ್ರದೇವರ ಸ್ವರೂಪ ಅಂದರೆ 6 ದರ್ಶನಗಳನ್ನು ಓದಿದವನಿಗೆ ಮಾತ್ರ ಅದು ಅರ್ಥ ಆಗತ್ತಂತೆ. ಇದು ಒಂದು ಅರ್ಥ. ವಿಮುಕ್ತಿ ಪರಮಾಧ್ವನಾಂ ತವ ಷಡದ್ವ ನಾಮಾಸ್ಪದಂ ಪದಂ. ತವ ಪದಂ ಪರಮಾಧ್ವನಾಂ ಷಡಧ್ವನಾಮಾಸ್ಪದಂ ಪದಂ. ಇನ್ನೊಂದು 6 ರುದ್ರದೇವರನ್ನು ಉಪಾಸನೆ ಮಾಡುವಂಥ ವೀರಶೈವರಲ್ಲಿ ಅಧ್ವನಗಳು ಅಂತಲೇ ಇದೆ. ಅದನ್ನು ವರ್ಣ ಷಡಧ್ವಗಳು ಅಂತ ಅವರು ಕರಿತಾ ಇದ್ದಾರೆ. ಉಪಾಸನೆಯ ವಿಧಾನ. ಪಂಡಿತಾಚಾರ್ಯರು ಅಂಥ ಉಪಾಸಕರಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿ ನೀನು ಅರಿವಿಗೆ ಬರ್ತೀಯ ಅಂತಾರೆ. ಅವರಲ್ಲಿ ಕಲಾದ್ವ, ತತ್ವಾದ್ವ, ಭುವನಾದ್ವ, ವರ್ಣಾದ್ವ, ಪದಾದ್ವ, ಮಂತ್ರಾದ್ವ ಅಂತ. ಇಲ್ಲಿಯೂ ಅಷ್ಟೇ. ಅಧ್ವ ಅಂದರೆ ಮಾರ್ಗಗಳು ಅಥವಾ ರೀತಿ, ಶಿವನನ್ನು ಹೊಂದುವ ವಿಧಾನ, ಮಾರ್ಗ, ರೀತಿ, ದಾರಿ, ಏನೇ ತಗೊಳ್ಳಿ ಎಲ್ಲರದೇ ಅರ್ಥ. ಆತ್ಮನ ಸಾಕ್ಷಾತ್ಕಾರಕ್ಕೆ ಅವರ ಮತದಲ್ಲಿ ಈ 6 ದಾರಿಯನ್ನು ಆಯ್ಕೆ ಮಾಡಿಕೊಂಡು ಹೋಗಿ ಆ ರುದ್ರದೇವರನ್ನು ತಿಳ್ಕೊಳ್ತಾರೆ. ಇದು ಕೇವಲ ವೀರಶೈವರ ಮತದ ಉಪಾಸನಾ ಪದ್ಧತಿ ಮಾತ್ರ ಅಲ್ಲ. ಆಗಮಗಳಲ್ಲಿಯೂ ಕೂಡ ಅನೇಕ ಆಗಮಗಳಲ್ಲಿ ಷಡದ್ವದ ವಿವರ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಸ್ವತಃ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ತತ್ವಗಳಿಗೆ ಮಾರು ಹೋದವರು. ಅವರು ಶಿವನನ್ನು ಹೊಂದಲಿಕ್ಕೆ ಆಚಾರ್ಯರದೇ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಹೋಗುವವರೇ ವಿನ ಮತ್ತೊಂದು ಮಾರ್ಗದ ಉಲ್ಲೇಖ ಅಂತ ಇಲ್ಲಿ ಅದಷ್ಟು ಸರಿಯಾದ ಅರ್ಥ ಆಗೋಲ್ಲ. ಮೊದಲಿನ ಅರ್ಥದಂತೆ 6 ದರ್ಶನಗಳು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ,
ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಈ 6 ಮಾರ್ಗದಲ್ಲಿ ತಿಳಿಯತಕ್ಕಂಥದ್ದು. ಇದು ಉತ್ತಮವಾದ ಒಂದು ಸಾಂಪ್ರದಾಯಿಕ ವಿಧಾನ. ವಿಮುಕ್ತಿ ಪರಮಾಧ್ವನಾಂ ತವ ಷಡದ್ವ ನಾಮಾಸ್ಪದಂ ಅನ್ನುವ ಮಾತಿಗಾದರೆ, ಇನ್ನು ಕೆಲವರು ಇದಕ್ಕೆ ಅರ್ಥ ಮಾಡ್ತಾ ಷಡದ್ವಕ್ಕೆ ವ್ಯಾಕರಣ, ಬ್ರಹ್ಮತರ್ಕ, ಪೂರ್ವಮೀಮಾಂಸಾ, ಬ್ರಹ್ಮಮೀಮಾಂಸಾ, ಸಾಂಖ್ಯ, ಯೋಗ, ಇದು 6 ವಿಧಾನಗಳು ಅಂತ ಷಡದ್ವಗಳನ್ನು ತಿಳಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಮತ್ತೊಂದು ಅರ್ಥ ಇದೆ. ರುದ್ರದೇವರ ಸ್ವರೂಪ ಯಥಾಯೋಗ್ಯ ನಮ್ಮ ಅರಿವಿಗೆ ಬರಬೇಕಾದರೆ ನಾವು 6 ದಾರಿಯಲ್ಲಿ ಹೋಗಿ ಶಿವನನ್ನು ಅರಿತುಕೊಳ್ಬೇಕಂತ. ಯಾವುದು ಆ 6 ದಾರಿಗಳು ಅಂದರೆ, ಜ್ಞಾನ, ಶಿವನ ಬಗ್ಗೆ ಅರಿವು, ಶ್ರವಣ ಮಾಡಿ 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 ಜ್ಞಾನ ಸಂಪಾದನೆ ಮಾಡೋದು ಒಂದು ದಾರಿ. ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ, ಎಲ್ಲದರಿಂದ ಜ್ಞಾನ ಸಂಪಾದನೆ ಮಾಡಿ, ಜ್ಞಾನ ಪುರಸ್ಸರವಾಗಿ ಭಕ್ತಿ ಮಾಡಿ, ಜ್ಞಾನ ಭಕ್ತಿಗಳು ಪರಿಪಕ್ವ ಆದಾಗ ವೈರಾಗ್ಯ ಬರುತ್ತೆ. ಈ 6 ದಾರಿಯಲ್ಲಿ ಹೋಗಿ ಶಿವನನ್ನು ಯಥಾಯೋಗ್ಯವಾಗಿ ತಿಳ್ಕೊಳ್ಬಹುದು. ನಿಗಮವೇದಿನಃ ಸಂವಿದ್ರತೆ ಭಗವತ್ಯೈವ ಕಥಂಚಿದುಪಶಿಕ್ಷಿತ ನಿಗಮವೇದಿನಃ ವಾಮದೇವಾದಯಃ ಸಂವಿದ್ರತೆ. ತಮ್ಮಿಂದಲೇ ಕಥಂಚಿದುಪಶಿಕ್ಷಿತ, ಯಥಾಯೋಗ್ಯವಾಗಿ ಜ್ಞಾನವನ್ನು ಪಡೆದು ವೇದಾಂತವನ್ನು ಚೆನ್ನಾಗಿ ಯಾರು ಅಧ್ಯಯನ ಮಾಡಿದ್ದಾರೆ, ವಾಮದೇವರೇ ಮೊದಲಾದವರು, ಅಂತಹವರು ಮಾತ್ರ ನಿಮ್ಮನ್ನು ಸರಿಯಾಗಿ ಚೆನ್ನಾಗಿ ಅವರ ಯೋಗ್ಯತೆಗನುಗುಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಸಂವಿದ್ರತೆ ವಯಂತು ವಿರಲಾಂತರಾಹ ಕಥಮುಮೇಶ ತನ್ಮನ್ಮಹೆ. ನಾವು ಮಂದಮತಿಗಳು ಅಂತಾರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ನಾವೇನಷ್ಟು ತಿಳಿದವರಲ್ಲ ಅಂತ ಹೇಳ್ತಾರೆ. ಅವರಿಗೆ ತಿಳಿದಿದ್ದೀನಿ ಎನ್ನುವ ಅಹಂಕಾರ ಇರಲ್ಲ. ಅವ್ರಿಗೊಂದು ಚೆನ್ನಾಗಿ ತಿಳಿದಿರುತ್ತೆ. ನಾ ತಿಳಿದದ್ದಕ್ಕಿಂತಲೂ ತಿಳಿಲಾರದೆ ಉಳಿದದ್ದೇ ಜಾಸ್ತಿ ಅಂತ ತಿಳಿದಿರುತ್ತೆ. ನಮಗೆಲ್ಲ ನಮ್ಮಷ್ಟು ಯಾರು ತಿಳಿದಿದ್ದಾರ್ರಿ ಅಂತ ನಾವು ತಿಳ್ಕೊಂಡಿರ್ತೀವಿ, ಅದೇ ಅಹಂಕಾರ. ರುದ್ರದೇವರ ಅನುಗ್ರಹ ಇದ್ದರೆ ಮಾತ್ರ ಈ ಅಹಂಕಾರ ನಮಗೆ ಬರೋಲ್ಲ. ಎಂಥ ದೊಡ್ಡವರು, ಹುಟ್ಟ ಪಂಡಿತರು, ಅಪ್ಪ ಪಂಡಿತರು, ತಾತ ಪಂಡಿತರು, ಮೊಮ್ಮಗ. ತಾತ ಸುಬ್ರಹ್ಮಣ್ಯ ಸೂರಿಗಳು ಅಂತ, ಅಪ್ಪ ತ್ರಿವಿಕ್ರಮ ಪಂಡಿತಾಚಾರ್ಯರು, ಮಗ ನಾರಾಯಣ ಪಂಡಿತಾಚಾರ್ಯ. ಇಡೀ ಫ್ಯಾಮಿಲಿ ಪಂಡಿತರ ಫ್ಯಾಮಿಲಿ. ಅವರು ಹೇಳ್ತಾರೆ, ವಯಂತು ವಿರಲಾಂತರಾಹ, ನಾವು ಅತ್ಯಂತ ಮಂದಮತಿಗಳು. ಅಂತಹ ನಾವು ಉಮೇಶ, ಹೇ ಉಮಾಪತಿ, ಹೇ ಶಿವ, ನಿನ್ನನ್ನು ನಾವು ಹೇಗೆ ತಾನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ, ತಿಳಿಲಿಕ್ಕೆ ಸಾಧ್ಯ? ನಮ್ಮ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು? ನೀನು ಎಷ್ಟು ಎತ್ತರದವ? ಯಾರು 6 ಅಧ್ವನದಲ್ಲಿ ಪಳಗಿಲ್ಲ, ಯಾರು ನಿನ್ನ ಬಗ್ಗೆ ಶ್ರವಣ ಮಾಡಿಲ್ಲ, ಯಾರು ಜನ್ಮ ಜನ್ಮಾಂತರದಲ್ಲಿ ಮನನ ಮಾಡಿಲ್ಲ, ಯಾರು ನಿಧಿಧ್ಯಾಸನ ಮಾಡಲಿಲ್ಲ, ಯಾರು ಜ್ಞಾನವನ್ನು ಪಡೆದಿಲ್ಲ, ಯಾರು ಭಕ್ತಿಯನ್ನು ಮಾಡಿಲ್ಲ, ಯಾರು ವೈರಾಗ್ಯವನ್ನು ಮಾಡಿಲ್ಲ, ಅವರಿಗೆ ನೀನು ಗೋಚರ ಆಗುವವ ಅಲ್ಲ. ನಾವೆಲ್ಲ ಮಂದಮತಿಗಳು. ನಿನ್ನ ಅನುಗ್ರಹ ಇದ್ದರೆ ಮಾತ್ರ ಸ್ವಲ್ಪ ತಿಳಿಬಹುದು, ಇಲ್ಲದೇ ಇದ್ರೆ ಇಲ್ಲ. ರುದ್ರದೇವರ ಮುಂದೆ ನಿಂತು ಅವರ ಪರಮಾನುಗ್ರಹ ಬೇಕಾದರೆ ನಾವು ತಿಳಿದದ್ದನ್ನು ಅವರ ಮುಂದೆ ಒಪ್ಪಿಸಿ ನನ್ನ ಯೋಗ್ಯತೆ ಇಷ್ಟು ಅಂತ ನಾವು ಹೇಳಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಕಥೆ ಏನಂದರೆ, ತುಂಬ ಜನ ಶಿವರಾತ್ರಿ ದಿನ ಅಥವಾ ಬೇರೆ 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 ಹಬ್ಬ ಹಾಡಿ ಹರಿದಿನದಲ್ಲಿ ದೇವರ ಮುಂದೆ ಪಾರಾಯಣ ಮಾಡಿ 3 ಗಂಟೆಗಳ ಕಾಲ ನಾನು ಪಾರಾಯಣ ಮಾಡಿದೆ ಅಂತಾರೆ. ನಾನು ಮಾಡಿದೆ ಹೋಯಿತು, ಮತ್ತು ಪಾರಾಯಣ ಮಾಡಿದ್ದು ಹೋಯಿತು. ರುದ್ರದೇವರು ಮನಸ್ಸು ಕೊಟ್ಟದ್ದಲ್ವ, ಎಲ್ಲ ದೇವತೆಗಳು ಒಳಗಿದ್ದದ್ದಕ್ಕೆ ನಮ್ಮಿಂದ ಪಾರಾಯಣ ಪುಣ್ಯಕತೆ ನಡೆಯುತ್ತೆ. ಆದರೆ ನಾವು ಪಾರಾಯಣ ಮಾಡಿದಷ್ಟೇ ಅವರ ಯೋಗ್ಯತೆ ಅಲ್ಲ.
ಅವರನ್ನು ಪಾರಾಯಣ ಮಾಡುವ ಯೋಗ್ಯತೆಯೂ ನಮಗಿಲ್ಲ. ಯಾಕಂದರೆ ಅಲ್ಪಮತಿಗಳು, ಮಂದಮತಿಗಳು ನಾವು ಹೇಳೋ ಸ್ತೋತ್ರದಲ್ಲಿ ದೇವರಾಗಿದ್ದಕ್ಕೆ ಕೇಳ್ಕೊಂಡು ಸುಮ್ಮನಿದ್ದಾನೆ. ಬೇರೆ ಯಾರಾಗಿದ್ದರೆ ಸಾಕು, ನಿಲ್ಸಪ್ಪ ನಿನ್ನ ಸ್ತೋತ್ರ ಅಂತ. ಯಾಕಂದರೆ ಕಾರುಣ್ಯ, ಭಗವಂತನ ಕಾರುಣ್ಯದಿಂದ ನಿಜವಾಗಿಯೂ ನಾವು ಮಾಡುವ ಸ್ತೋತ್ರವನ್ನು ಕೇಳಿದ್ದಕ್ಕೆ ನಾವು ದೇವರಿಗೆ ನಮಸ್ಕಾರ ಅಂತೂ ನಾನು ಮಾಡೋ ಸ್ತೋತ್ರವನ್ನು ಕೂತ್ಕೊಂಡು ಕೇಳಿದೆಯಲ್ಲಪ್ಪ ಅಂತ ಸಂತೋಷ ಪಡಬೇಕು. ಅಹಂಕಾರ ಪಡಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಇಷ್ಟು ದೊಡ್ಡ ವಿದ್ವಾಂಸರು, ಜ್ಞಾನಿಗಳು ಅವರು ಹೇಳ್ತಾರೆ, ವಯಂತು ವಿರಲಾಂತರ ಕಥಮುಮೇಶ ತನ್ಮನ್ಮಹೆ. ನಿನ್ನನ್ನು ನಾವು ಹೇಗೆ ತಿಳಿಯೋದು ಮಂದಮತಿಗಳು. ಹೀಗೆ 6 ದಾರಿಗಳಲ್ಲಿ 8 ಮೂರ್ತಿಗಳು, 5 ಮುಖದ ರುದ್ರದೇವರನ್ನು ತಿಳಿದು ಭಜನೆ ಮಾಡಬೇಕು. 3ನೇ ಪದ್ಯದಲ್ಲಿ 5 ಮುಖದ ರುದ್ರದೇವರು, ಅವರಿಗೆ 5 ತಲೆ, 5 ರೂಪ, 5 ಮಡತೆ ಅವರದ್ದು. ಆಮೇಲೆ 8 ಅಧಿಷ್ಠಾನಗಳು, 6 ದಾರಿಗಳಲ್ಲಿ ಅವರ ಅರಿವನ್ನು ಮಾಡಿಕೊಂಡು ಅವರನ್ನು ಸ್ತೋತ್ರ ಮಾಡಬೇಕು. ಆಮೇಲೆ ಮುಂದೆ ಹೇಳ್ತಾರೆ, ಕಠೋರಿತ ಕುಠಾರಯ ಲಲಿತ ಶೂಲಯ ಬಾಹಯ ರಣಢಮರಯ ಸ್ಫುರಿದ್ಹರಿಣಯ ಸಖಟ್ವಾಂಗಯ ಚಲಾಭಿರಚಲಾಭಿರಪ್ಯಗಣಿತ ಬಿರ್ನೃತ್ಯತು ಚತುರ್ದಶ ಜಗಂತಿತೆ ಜಯ ಜಯೇತ್ಯ ಗುರು ವಿಸ್ಮಯಂ. ಕಠೋರಿತ ಕುಠಾರಯ, ಆ ರುದ್ರದೇವರ ಬಾಹು, ಆ ಬಾಹುಗಳಲ್ಲಿ ಢಮರಯ, ಢಮರು ಇದೆ, ಒಂದು ಕೈಯಲ್ಲಿ ಢಮರು, ಇನ್ನೊಂದು ಸ್ಫುರದ್ ಹರಿಣಯ, ಹೊಳೆಯುವ ಜಿಂಕೆ, ಸ್ಫುರಿದ್ ಹರಿಣಯ. ಅದಕ್ಕೆ ಅವನಿಗೆ, ಶಿವನಿಗೆ ಸಾರಂಗಪಾಣಿ ಅಂತ ಕರೀತಾರೆ. ಇನ್ನೊಂದು ಖಟ್ವಾಂಗಯ, ರುದ್ರದೇವರ ಕೈಯಲ್ಲಿ ಒಂದು ಗದೆ, ಅದರ ಹೆಸರೇ ಖಟ್ವಾಂಗ. ಇಂತಹ ಕೈಯಲ್ಲಿ ಆಯುಧಗಳನ್ನು ಹಿಡಿದಿದ್ದಾನೆ. ಕಠೋರಿತ ಕುಠಾರಯ ಲಲಿತ ಶೂಲಯ, ಕುಠಾರ ಕೊಡಲಿ, ಶೂಲ ತ್ರಿಶೂಲ, ಶಬ್ದ ಮಾಡುವಂತಹ ಢಮರು, ಹೊಳೆಯುವ ಜಿಂಕೆ, ಕೈಯಲ್ಲಿ ಗದೆ, ಇಷ್ಟೆಲ್ಲ ಹಿಡಿದು ಇರುವಂತಹ ಆ ರುದ್ರದೇವರು ಅವರು ನರ್ತನ ಮಾಡ್ತಾ ಇದ್ದಾರೆ. ಆ ನರ್ತನ ಮಾಡುವಾಗ ಚಲಾಭಿಹಿ ಅಚಲಾಭಿಹಿ ಅಪಿ, ಕೆಲವು ಕೈಗಳನ್ನು ಕುಣಿಸ್ತಾ ಇದ್ದಾರೆ, ಕೆಲವು ಕೈಗಳನ್ನು ಹಾಗೆ ಇಟ್ಟಿದ್ದಾರೆ. ಅವರ ಕೈಯಲ್ಲಿ ಆಯುಧಗಳು ಇದೆಲ್ಲ ಇಟ್ಕೊಂಡು ನರ್ತನ ಮಾಡುವಾಗ ಕೆಲವು ಚಲನ ಆಗ್ತಾ ಇದೆ, ಕೆಲವು ಹಾಗೇ ಇದೆ. ಇಂತಹ ಅದ್ಭುತವಾದ ಚತುರ್ದಶ ಜಗಂತಿ ವಿಸ್ಮಯು, 14 ಲೋಕ ರುದ್ರದೇವರ ಈ ಅದ್ಭುತವಾದ ನೃತ್ಯ. ಅವರ ನೃತ್ಯಕ್ಕೆ ತಾಂಡವ ನೃತ್ಯ ಅಂತ, ನಟರಾಜ ಅಂತಲೇ ರುದ್ರದೇವರ ಪ್ರಸಿದ್ಧವಾದ ಮತ್ತೊಂದು ನಾಮ. ಅವರ ಆ ಚಲನವಲನ, ಕೈಗಳಲ್ಲಿ ಆಯುಧವನ್ನು ಹಿಡಿದು, ವಿಚಿತ್ರವಾದಂತಹ ಆಯುಧಗಳನ್ನೆಲ್ಲ ಹಿಡಿದು, ಢಮರನ್ನು ಹಿಡಿದು ನರ್ತನ ಮಾಡುವಾಗ ಕೆಲವು ಸಂಚಲನ ಮಾಡುತ್ತೆ, ಕೆಲವು ಹಾಗೇ ಇದೆ. ಚಲಾಭಿಹಿ ಅಚಲಾಭಿಹಿ ಅಪ್ಯಗಣಿತ, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ರೀತಿಯ ನರ್ತನಗಳನ್ನು ತೋರಿಸ್ತಾ ಇದ್ದರೆ 14 ಲೋಕ ನರ್ತನವನ್ನು ನೋಡ್ತಾ ಆಶ್ಚರ್ಯಪಡ್ತಾ ವಿಸ್ಮಯದಿಂದ, ಆಶ್ಚರ್ಯದಿಂದ ಜಯ ಜಯೇತಿ, ಜಯವಾಗಲಿ ಜಯವಾಗಲಿ, ಉತ್ಕೃಷ್ಟರಾಗಿದ್ದಾರೆ, ವೈಷ್ಣವೋತ್ತಮರಾಗಿದ್ದಾರೆ ಅಂತ ದೇವತೆಗಳು ಅವರನ್ನು ಕೊಂಡಾಡ್ತಾ ಇದ್ದಾರಂತೆ. ಅಂತಹ ರುದ್ರದೇವರು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪುರತ್ರಿಪುರರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರಾ ಅಪಿ ಪರಾ ನತೇ ವಿಸ್ಮಯು ಅಮರ್ಷ ಬಲಹರ್ಷಿತ ಕ್ಷುಭಿತ ವೃತ್ತ ನೇತ್ರತ್ರಯೋಜ್ವಲ ಜ್ವಲ ಜ್ವಲನ ಹೇಲಯ ಶಲಭಿತಂ ಹಿ ಲೋಕತ್ರಯಂ. ಪುರತ್ರಿಪುರರಂಧನಂ ವಿವಿಧ ದೈತ್ಯ ವಿಧ್ವಂಸನಂ. ಪುರತ್ರಿಪುರರಂಧನಂ, ಹಿಂದೆ ತ್ರಿಪುರಾಸುರರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ದೈತ್ಯರು. ಅವರು 3 ಪಟ್ಟಣಗಳನ್ನು ಕಟ್ಟಿಕೊಂಡು ಆಳ್ತಾ ಇದ್ದರು.
ಅಂತಹ ತ್ರಿಪುರಾಸುರರನ್ನು ಸಂಹಾರ ಮಾಡಿದವ. ಆ ಸಂದರ್ಭದಲ್ಲಿ ಬಂದಂತಹ ಅನೇಕ ರೀತಿ ದೈತ್ಯರು, ಆ ಎಲ್ಲ ದೈತ್ಯರನ್ನು ರುದ್ರದೇವರು ತಮ್ಮ ಪರಾಕ್ರಮ ಪರಂಪರ, ಒಂದಲ್ಲ ಎರಡಲ್ಲ, ಅಪರಂಪಾರವಾದಂತಹ ಪರಾಕ್ರಮದಿಂದ ಅವರನ್ನೆಲ್ಲ ಏನು ಗೆದ್ದಿದ್ದಾರೆ ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರಂತೆ. ಇದೇನು ಆಶ್ಚರ್ಯ ಅಲ್ಲ ಅಂತ. ತ್ರಿಪುರವನ್ನು ರುದ್ರದೇವರು ಗೆದ್ದದ್ದು ಏನೂ ಆಶ್ಚರ್ಯ ಅಲ್ಲ. ಯಾಕಲ್ಲ ಅಂದರೆ ಅವರ ನೆತ್ತಿಯ ಕಣ್ಣಿದೆಯಲ್ಲ, ಮುಕ್ಕಣ್ಣವರು, ರುದ್ರದೇವರನ್ನು ಮುಕ್ಕಣ್ಣ ಅಂತ ಕರೀತಾರೆ. ಅವರ ಮೂರನೇ ಕಣ್ಣೇನಿದೆ, ಅಮರ್ಷ ಬಲಹರ್ಷಿತ ಕ್ಷುಭಿತ ವೃತ್ತ ನೇತ್ರತ್ರಯೋಜ್ವಲ. ಅಮರ್ಷ, ಅವರು ಸಿಟ್ಟಿನಿಂದ ತಮ್ಮ ನೇತ್ರ, ವೃತ್ತವಾಗಿರುವಂಥ ಗೋಲಾಕಾರದ ನೇತ್ರವನ್ನೇನಾದರೂ ಒಮ್ಮೆ ಹೊರಡಿಸಿದ್ರು, ಕಣ್ಣು ಅರಳಿಸಿದ್ರು, ಮೂರನೇ ಕಣ್ಣು ದೊಡ್ಡದಾಗಿ ಬಿಟ್ಟರು, ಅರಳಿಸಿದ್ರು ಅಂದರೆ ಸಾಕು, ಅದರಿಂದ ಹೊರಟಂತಹ ಜ್ವಾಲ, ಬೆಂಕಿ, ಅದಕ್ಕೆ ಜ್ವಲನಹೇಲಯ ಶಲಭಿತಮ್ಮಿ ಲೋಕತ್ರಯಂ. ಶಲಭಿತ ಅಂದರೆ ಮಿಡತೆ, ಅದು ಹಾರತ್ತಲ್ಲ, ಸಣ್ಣ ಹುಳ ಮಿಡತೆ. ಅಥವಾ ಈ ದೀಪದ ಹುಳು, ಈ ಮಳೆ ಬಂದರೆ ದೀಪದ ಹುಳು ಹೇಳತ್ತೆ. ದೀಪ ಕಂಡ್ರೆ ಅದೇನೋ ಅದಕ್ಕೊಂದು ಭಾರಿ ಅಟ್ರ್ಯಾಕ್ಷನ್. ಆ ದೀಪದ ಹತ್ರ ಬಂದು ಸುತ್ತಿ 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 ಕಡೆಗೆ ರೆಕ್ಕೆ ಸುಟ್ಕೊಂಡು ಪ್ರಾಣನೂ ಕಳ್ಕೊಳ್ಳುತ್ತದೆ. ಆ ಹುಳ ಹೇಗೋ ಹಾಗೆ ಇಲ್ಲಿ ಹೇಳ್ತಾರೆ, ಲೋಕತ್ರಯಂ ಜ್ವಲನ, ಮೂರು ಲೋಕ ರುದ್ರದೇವರ ಮೂರನೇ ಕಣ್ಣಿಗೆ ಹೊರಟಂತಹ ಜ್ವಾಲೆ ಒಳಗೆ ಒಂದು ಮಿಡತೆಯಂತೆ ಆಗಿಬಿಡುತ್ತೆ, ಸುಟ್ಟು ಭಸ್ಮ ಆಗಿಬಿಡುತ್ತಂತೆ. ನೀವು ತ್ರಿಪುರಾಸುರರ ಕತೆ ಹೇಳಿದ್ರೆ, 3 ಪಟ್ಟಣದ್ದು ಹೇಳಿದ್ರಿ, ಅದೇನು ವಿಸ್ಮಯ ರೀ. ರುದ್ರದೇವರು ಪ್ರಳಯ ಕಾಲದಲ್ಲಿ ಅವರು ಮೂರನೇ ಕಣ್ಣನ್ನು ಬಿಟ್ಟರೆ ಸಾಕು, ಇಡೀ 3 ಲೋಕಗಳನ್ನು ಭಸ್ಮ ಮಾಡುವ ಶಕ್ತಿ ಅವರ ಕಣ್ಣಿನಿಂದ ಹೊರಟಂಥ ಒಂದು ಕಿಡಿಗಿದೆಯಂತೆ. ಕಿಡಿಗೆ ತುಂಬ ಟೈಮ್ ತಗೊಳ್ತಾ 3 ಲೋಕಗಳನ್ನು ಸುಡಲಿಕ್ಕೆ. ಅಂದರೆ ಒಂದು ಮಿಡತೆ ಹೇಗೆ ಸಾಯಬೇಕು ಹಾಗೆ ಲೋಕತ್ರಯವನ್ನು ಧ್ವಂಸ ಮಾಡುವಂಥದ್ದು ಅವರ ಪರಾಕ್ರಮ, ಅವರ ಮಹಿಮಾ. ಅಂಥವರು ಹಿಂದೆ ತ್ರಿಪುರ ರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರಾ ಅಪಿ ಪರಾನತೆ ವಿಸ್ಮಯು ಅಮರ್ಷ ಬಲಹರ್ಷಿತ ಕ್ಷುಭಿತ ವೃತ್ತ ನೇತ್ರತ್ರಯೋ ಜ್ವಲನ ಹೇಲಯ ಶಲಭಿತಮ್ಮಿ ಲೋಕತ್ರಯಂ. ತ್ರಿಪುರಾಸುರರ ಸಂಹಾರ ಮಾಡಿದ್ದು, 3 ಪಟ್ಟಣಗಳನ್ನು ಸುಟ್ಟಿದ್ದು, ನಾಶಗೊಳಿಸಿದ್ದು. ರಂಧನಂ ಅಂದರೆ ನಾಶ. ಅದೇನು ದೊಡ್ಡದಲ್ಲ, ಅದೇನು ಆಶ್ಚರ್ಯಪಡುವಂಥ ಸಂಗತಿಯೂ ಅಲ್ಲ. ಯಾಕಂದರೆ ರುದ್ರದೇವರ ಮೂರನೇ ಕಣ್ಣು, ಅವರು ಸಿಟ್ಟಿನಿಂದ ಒಮ್ಮೆ ಅರಳಿದ ಕಣ್ಣುಗಳನ್ನು ಮಾಡಿಕೊಂಡ್ರೆ ಸಾಕು, ಅದರಿಂದ ಹೊರಟ ಒಂದು ಕಿಡಿ ಇಡೀ 3 ಲೋಕವನ್ನೇ ಸುಟ್ಟಾಕತ್ತೆ. ದೊಡ್ಡ ದೀಪ ಸಿಕ್ಕಂತಹ ಒಂದು ಮಿಡತೆಯಂತೆ ಅಂದಮೇಲೆ ಇನ್ನು 3 ಲೋಕಗಳನ್ನು, ಈ 3 ತ್ರಿಪುರವನ್ನು ಗೆದ್ದದ್ದು, ಅನೇಕ ದೈತ್ಯರನ್ನು ಕೊಂದದ್ದು ಇದೇನು ದೊಡ್ಡದಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ರುದ್ರದೇವರು ನಮಗೆ ಅನುಗ್ರಹ ಮಾಡಲಿ. ರುದ್ರದೇವರ ಮಹಿಮೆಗಳನ್ನು ಚಿಂತನೆ ಮಾಡ್ತಾ, ರುದ್ರದೇವರು ಏನೆಲ್ಲ ವೈಭವವನ್ನು ತೋರಿಸಿದ್ದಾರೆ, ಇದಕ್ಕೆಲ್ಲ ಕಾರಣ ಅವರ ಒಳಗಿರುವ ಭಗವಂತ, ಅವರು ಮಾಡುವ ಉಪಾಸನೆ, ಅವರು ಮಾಡುವ ಚಿಂತನೆ. ಅಂತಹ ರುದ್ರದೇವರು ನಮಗೆ ಅನುಗ್ರಹ ಮಾಡಲಿ. ಸಹಸ್ರ ನಯನೋ ಗುಹ ಸಹಸ್ರ ರಶ್ಮಿರ್ವಿದು ಬೃಹಸ್ಪತಿ ಉತಾತ್ಪತಿ ಸಸುರ ಸಿದ್ಧ ವಿದ್ಯಾಧರಾ ಭವತ್ಪದಪರಾಯಣಾ ಶ್ರಿಯಮಿಮಾಮಗು ಪ್ರಾರ್ಥಿನಾಂ ಭವಾನ್ ಸುರತರುದೃಶಂ ದಿಶ ಶಿವಾಂ ಶಿವಾವಲ್ಲಭ. ಸಹಸ್ರನಯನ, ಎಲ್ಲ ದೇವತೆಗಳು ಕೂಡ ನಿನ್ನ ಪಾದಾಕ್ರಾಂತರಾಗಿದ್ದಾರೆ. ಅದಕ್ಕೆ ಅವರಿಗೆ ಮಹಾದೇವ ಅಂತ ಕರೀತಾರೆ. ಏನೆಂದರೆ ದೇವತೆಗಳ ಮಧ್ಯದಲ್ಲಿ ಮಹತ್ವವನ್ನು ಪಡೆದವರು ರುದ್ರದೇವರು, ಸಾಮಾನ್ಯರಲ್ಲ. ಯಾವ್ಯಾವ ದೇವತೆಗಳು ಇವರಿಗೆ ವಂದನೆ ಮಾಡ್ತಾ ಇದ್ದಾರೆ, ಇವರ ಪದಪರಾಯಣರಾಗಿದ್ದಾರೆ, ಇವರ ಪಾದಾಕ್ರಾಂತರಾಗಿದ್ದಾರೆ. ಅಂದರೆ ಸಹಸ್ರನಯನ ಇಂದ್ರದೇವರು,
ಆಮೇಲೆ ಸಹಸ್ರ ರಶ್ಮಿ ಸೂರ್ಯ, ಆಮೇಲೆ ವಿದು ಚಂದ್ರ, ಮತ್ತು ಬೃಹಸ್ಪತಿ ದೇವತಾ ಗುರು, ಅಪ್ಪತಿ, ಅಪ್ಪಂದರೆ ನೀರು, ಅದಕ್ಕೆ ಒಡೆಯನಾಗಿರ್ತಕ್ಕಂತಹ ವರುಣ, ಆಮೇಲೆ ಸಸುರ ಸಿದ್ಧ ವಿದ್ಯಾಧರಾಹ, ಎಲ್ಲ ದೇವತೆಗಳು ಸಿದ್ಧರು ವಿದ್ಯಾಧರರು ಎಲ್ಲರೂ ಕೂಡ ಭವತ್ಪದ ಪರಾಯಣಾ, ನಿಮ್ಮ ಪಾದಾಕ್ರಾಂತರಾಗಿದ್ದಾರೆ. ಅಂತಹ ಅವರೆಲ್ಲ ನಿಮ್ಮಿಂದಲೇ ಸಂಪತ್ತನ್ನು ಪಡೆಯುವವರು. ಇಂದ್ರ ಚಂದ್ರಾದಿಗಳಿಗೆ ಏನು ಅವರ ಪಾಲಿನ ಸಂಪತ್ತು ಬರಬೇಕಿದ್ರು, ಪದವಿ ಬರಬೇಕಿದ್ರು, ಗೌರವ ಬರಬೇಕಿದ್ರು, ಅದೆಲ್ಲ ಯಾರಿಂದ ಬರಬೇಕು? ರುದ್ರದೇವರಿಂದ ಬರ್ತಕ್ಕಂಥದ್ದು. ಪ್ರಾರ್ಥಿನಾಂ ಭವಾನ್ ಸುರತರುಹು, ಯಾರು ನಿಮ್ಮಲ್ಲಿ ಶರಣು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರಿಗೆ ನೀವು ಸುರತರುಹು. ಸುರತರು ಅಂದರೆ ಕಲ್ಪವೃಕ್ಷ. ಹೇಗೆ ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡುತ್ತೋ ಹಾಗೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಯಾರು ನಿಮ್ಮಲ್ಲಿ ಸದ್ಭಾವನೆಯಿಂದ ಸದ್ಭಕ್ತಿಯಿಂದ ಬರ್ತಾರೆ, ಯಾರ್ಯಾರೋ ಬರೋಲ್ಲ, ದೇವತೆಗಳೇ ಬರ್ತಾರೆ, ಇಂದ್ರಚಂದ್ರಾದಿಗಳು, ಅಂತಹವರಿಗೆ ಬೇಕಾದ ಸಂಪತ್ತನ್ನು ಕೊಡೋದರಲ್ಲಿ ಕಲ್ಪವೃಕ್ಷದಂತೆ ಇರುವ ನೀವು ನಮಗೂ ಕೂಡ ಮಂಗಳವನ್ನು ಉಂಟು ಮಾಡಿರಿ, ಸನ್ಮಂಗಳವನ್ನು ಉಂಟು ಮಾಡಿರಿ. ಶಿವ ಅತ್ಯಂತ ಮಾಂಗಲಿಕ ವ್ಯಕ್ತಿ, ಮಂಗಲಮಯ. ಒಂದು ತಲೆಯಲ್ಲಿ ಭಗವಂತನ ಪಾದೋದ್ಭವೆಯಾದ ಗಂಗೆಯನ್ನು ಧಾರಣೆ ಮಾಡಿದ್ದಾನೆ, ಇನ್ನೊಂದು ಬಾಯಲ್ಲಿ ಶ್ರೀಮದ್ ಭಾಗವತವನ್ನು ಇಟ್ಟಿದ್ದಾರೆ, ಅವರೇ ಶುಕಾಚಾರ್ಯರು. ಮೇಲೊಂದು ಗಂಗಾ, ಒಳಗೊಂದು ಗಂಗಾ. ಮೇಲಿನ ಗಂಗಾ ನಮ್ಮ ಹೊರಗಿನ ಮೈಲಿಗೆಯನ್ನು ಪಾಪವನ್ನು ಪರಿಹಾರ ಮಾಡಿದರೆ, ಅವರ ಮುಖಕಮಲದಿಂದಂತಹ ಬಂದ ಗಂಗಾ ಶ್ರೀಮದ್ ಭಾಗವತ ಗಂಗೆ ಕಿವಿಯ ಮೂಲಕ ಹೋಗಿ ನಮ್ಮ ಒಳ ಬಗೆಯನ್ನೇ ಶುದ್ಧ ಮಾಡುವಂಥದ್ದು. ಯಾಕೆಂದರೆ ದಾಸರು ಹೇಳ್ತಾರೆ, ಮುನಿವೇಷವನ್ನು ತಾಳಿ ದೃಪಗೆ ವರ ವಿಷ್ಣುವಿನ ಕತೆ ಅರುಹಿ ಸದ್ಗತಿ ಮಾಡಿ ಸಲಹಿದೆ ಕೊನೆಗೆ ಕರುಣಿಗಳೊಳು ಎಣೆ ಯಾರೋ ನಿನಗೆ. ನಂಜುಂಡ ನಮ್ಮ ಗುರು ನಂಜುಂಡ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಪ್ರಾರ್ಥಿನ, ಯಾರು ನಿಮ್ಮಲ್ಲಿ ಆರ್ತರಾಗಿ ಬರ್ತಾರೆ, ನಿಮ್ಮ ಪಾದಕ್ಕೆ ಶರಣು ಬಂದಿದ್ದಾರೆ, ಅನ್ಯಥಾ ಶರಣಂ ನಾಸ್ತಿ ಅಂತ ಬರ್ತಾ ಇದ್ದಾರೆ, ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ, ಇನ್ನಾದರೂ ತೋರೋ ಹರಿಯ ಮುಕ್ಕಣ್ಣ. ನಾವೆಲ್ಲ ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ಬಂದ ನಾವು ರುದ್ರದೇವರನ್ನು ಗುರುಗಳು ಅಂತ ತಿಳ್ಕೊಂಡಿದ್ದೇವೆ. ಅದನ್ನೇ ದಾಸರಂತಾರೆ, ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ. ಗುರುಗಳ ಕೆಲಸ ಏನು? ಶಿಷ್ಯನಿಗೆ ಯಥಾಯೋಗ್ಯವಾದ ಜ್ಞಾನವನ್ನು ಕೊಟ್ಟು ಸನ್ಮಾರ್ಗವನ್ನು ತೋರಿಸುವಂಥದ್ದು. ಭಾಗವತದಲ್ಲಿ ವರ್ಣನೆ ಮಾಡುವಾಗಲೂ ಇದೇ ಮಾತಿದೆ. ರುದ್ರದೇವರು ಶುಕಾಚಾರ್ಯರು ಇಬ್ಬರು ಒಂದೇ. ಇವರು ಎಂಥ ಗುರುಗಳು ನೋಡಿ. ನಮಗೆ ಜಗತ್ತಲ್ಲಿ ಸಿಗೋ ಗುರುಗಳೆಲ್ಲ ಹೊರಗಿನಿಂದ ಪಾಠ ಮಾಡುವವರಷ್ಟೇ, ಅವರು ನಮ್ಮ ಒಳಗೆ ಕೂತು ಅರ್ಥ ಮಾಡಿಸುವವರಲ್ಲ. ಹೇಳ್ತಾರೆ ನೋಡಿ ಕೆಲವರು, ನಾನು ಹೇಳೋ ಅಷ್ಟು ಹೇಳಿದೆ, ತಿಳ್ಕೊಂಡ್ರೆ ಅವನಿಗೆ, ತಿಳಿದೇ ಇದ್ರೆ ಇಲ್ಲ ಅಂತಾರೆ. ಆದರೆ ಶುಕಾಚಾರ್ಯರು ಎಂಥ ಗುರುಗಳು ಅಂದರೆ ಹೊರಗಿನ ಗುರುಗಳೂ ಹೌದು, ಒಳಗಿನ ಗುರುಗಳೂ ಹೌದು. ಈ ರೀತಿ ಗುರುತ್ವ ಮತ್ತೊಬ್ಬರಿಗಿಲ್ಲ. ಭಾಗವತ ಹೇಳುತ್ತೆ, ಸರ್ವಭೂತ ಹೃದಯಂ, ಎಲ್ಲ ಪ್ರಾಣಿಗಳ ಹೃದಯದ ಒಳಗೆ ಯಾರು ಕೂತಿದ್ದಾರೋ, ಹೃದಯದ ಒಳಗಿದ್ದು ಭಗವಂತನ ಜ್ಞಾನ ಬರುವ ಹಾಗೆ ಮಾಡಿ ಭಗವಂತನಲ್ಲಿ ಮನಸ್ಸು ಹೋಗುವ ಹಾಗೆ ಮಾಡ್ತಾರೋ ಅವರಿವರು. ಹಾಗ ರುದ್ರದೇವರಲ್ಲಿ ನಾವೇನು ಕೇಳಬೇಕು? ನಮ್ಮ ಮನಸ್ಸು ಹರಿಬಿಟ್ಟು ಹರಿದಾಡ್ತಾ ಇದೆ, ಹರಿಯ ಕಡೆ ಹರಿಸ್ರಿ. ಯಾಕಂದರೆ ಕೇಳಿದವ್ರಿಗೆ ಕೇಳಿದ್ದೆಲ್ಲ ಕೊಡುವ ಕಲ್ಪವೃಕ್ಷ ನೀವು. ನಾವು ಮತ್ತಿನ್ನೇನು ಕೇಳಲ್ಲ. ನಮಗೆ ಮಂಗಳಮಯವಾದ ದಾರಿಯನ್ನು ತೋರಿಸಿ ಉತ್ತಮವಾದ ಅನುಗ್ರಹವನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮುಂದೆ ಏನು ಹೇಳಿದ್ರು ಮತ್ತೆ ಮುಂದಿನ ಶ್ಲೋಕಗಳನ್ನು ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.